ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಹೋಗ್ತಾ ಇದೆ. ಗುತ್ತಿಗೆದಾರ ಸಚಿನ್ ಗುತ್ತಿಗೆದಾರನೇ ಅಲ್ಲ ಅನ್ನುವ ವಿಚಾರವೂ ಕೂಡ ಈಗ ಹೊರಗೆ ಬರ್ತಾ ಇದೆ. ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣಕ್ಕೆ ಈಗ ಟ್ವಿಸ್ಟ್ ಸಿಗ್ತಾ ಇದೆ. ಆತ್ಮಹತ್ಯೆ ಮಾಡಿಕೊಂಡಂತಹ ಸಚಿನ್ ಗುತ್ತಿಗೆದಾರನೇ ಅಲ್ಲ. ಕಲ್ಯಾಣ ಕರ್ನಾಟಕದ ಇತರೆ ಜಿಲ್ಲೆಗಳಲ್ಲಿ ಈತ ಗುತ್ತಿಗೆದಾರನೇ ಅಲ್ಲ. ಗುತ್ತಿಗೆದಾರರ ಸಂಘದ ಬೀದರ್ ಘಟಕದ ವರದಿಯ ಪ್ರಕಾರವಾಗಿ ಯಾವ ರೀತಿಯಲ್ಲೂ ಕೂಡ ಇವರು ಗುತ್ತಿಗೆದಾರ ಅಂತ ತಮ್ಮ ನೋಂದಣಿಯನ್ನೇ ಮಾಡಿಕೊಂಡಿಲ್ಲ. ಸಚಿನ್ ಎಲ್ಲಿ ನೋಂದಣಿ ಮಾಡಿಸ್ಕೊಂಡಿದ್ದಾರೆ ಅನ್ನೋ ಪ್ರಶ್ನೆ ಈಗ ಉದ್ಭವ ಆಗಿದೆ. ಚೀಫ್ ಎಂಜಿನಿಯರ್ ವರದಿ ಕೇಳಿದ್ದಾರೆ ಗುತ್ತಿಗೆದಾರರ ಸಂಘ. ಸೊ ಆ ಸಂಘದ ಪ್ರಕಾರವಾಗಿ ನೋಂದಣಿ ಆಗಿದ್ರೆ ಇವರು ಗುತ್ತಿಗೆದಾರ ಹೌದಾ ಅಲ್ವಾ ಅನ್ನೋದು ಕನ್ಫರ್ಮ್ ಆಗುತ್ತೆ. ಸದ್ಯ ಗುತ್ತಿಗೆದಾರ ಅನ್ನುವಂತಹ ಒಂದು ವಿಚಾರವನ್ನು ಇಟ್ಕೊಂಡು ಸಚಿನ್ ನನ್ನನ್ನು ಕಿರುಕುಳಕ್ಕೆ ಒಳಪಡಿಸಿದ್ರು ಮತ್ತು ಬಹಳಷ್ಟು ನನ್ನಿಂದ ಹಣವನ್ನು ಕಿತ್ಕೊಂಡಿದ್ದಾರೆ ಅನ್ನುವಂತಹ ಆರೋಪವನ್ನು ಅವರ ಡೆತ್ ನೋಟ್ನಲ್ಲಿ ಮಾಡಿದ್ರು. ಆದರೆ ಈಗ ಅವರು ಗುತ್ತಿಗೆದಾರನೇ ಅಲ್ಲ ಅನ್ನುವಂತಹ ಒಂದು ವಿಚಾರವು ಹೊರಗೆ ಬರ್ತಾ ಇದೆ. ಮೊನ್ನೆ ಅಷ್ಟೇ ಅವರ ಬ್ಯಾಂಕ್ ಖಾತೆಗೆ ಹಣ ವರ್ಗ ಆಗಿದ್ರ ವಿಷಯವಾಗಿಯೂ ಕೂಡ ಒಂದಷ್ಟು ಸ್ಫೋಟಕ ಮಾಹಿತಿ ಹೊರಗೆ ಬಂದಿತ್ತು. ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿಗರು ಪ್ರಿಯಾಂಕ್ ಖರ್ಗೆ ವಿರುದ್ಧ ಮುಗಿಬಿದ್ದಿದ್ದಾರೆ. ರಾಜೀನಾಮೆಗೆ ಒತ್ತಾಯಿಸ್ತಾ ಇದ್ದಾರೆ. ಈ ಮಧ್ಯೆ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಯಾವ ರೂಪದಲ್ಲಿ? ಅವರು ಕೂಡ ಒಂದಷ್ಟು ಫೋಟೋಗಳನ್ನು ರಿಲೀಸ್ ಮಾಡೋ ಮೂಲಕ ಟಕ್ಕರನ್ನು ಕೊಟ್ಟಿದ್ದಾರೆ ಬಿಜೆಪಿ ನಾಯಕರಿಗೆ. ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣ ಸಂಬಂಧ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ರಾಜಕೀಯ ಜೋರಾಗಿದೆ. ಆರೋಪಿ ರಾಜು ಕಪ್ಪನೂರು ಜೊತೆಗಿನ ಕಾಂಗ್ರೆಸ್ ಮುಖಂಡರ ಫೋಟೋ ಈಗ ವೈರಲ್ ಆಗಿತ್ತಲ್ಲ, ಅದಕ್ಕೆ ಪ್ರತಿಯಾಗಿ ಬಿಜೆಪಿಗೆ ಈಗ ಕೌಂಟರ್ ಕೊಟ್ಟಿದ್ದಾರೆ ಪ್ರಿಯಾಂಕ್ ಖರ್ಗೆ. ಬಸವರಾಜ್ ಮುತ್ತಿಮೋಡ್ ಇವರು ಈ ಸಚಿನ್ ಜೊತೆಗೆ ತೆಗೆದುಕೊಂಡಿರುವಂತಹ ಫೋಟೋ, ಈ ಫೋಟೋವನ್ನು ರಿಲೀಸ್ ಮಾಡಿದ್ದಾರೆ ಮತ್ತು ಬಿಜೆಪಿಯ ನಗರಾಧ್ಯಕ್ಷ ಚಂದು ಪಾಟೀಲ್ ಜೊತೆಗಿನ ಫೋಟೋವನ್ನು ಕೂಡ ರಿಲೀಸ್ ಮಾಡಿದ್ದಾರೆ. ಫೇಸ್ಬುಕ್ನಲ್ಲಿ ಫೋಟೋ ರಿಲೀಸ್ ಮಾಡೋ ಮೂಲಕ ಪ್ರಿಯಾಂಕ್ ಖರ್ಗೆ ಟಾಂಗ್ ಕೊಟ್ಟಿದ್ದಾರೆ. ಪ್ರಿಯಾಂಕ್ ಖರ್ಗೆ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆಗಿನ ಫೋಟೋಗಳನ್ನು ಹಂಚಿಕೊಳ್ಳೋ ಮೂಲಕವಾಗಿ ರಾಜು ಕಪ್ಪನೂರು ನೋಡಿ ಯಾರ್ಯಾರ ಜೊತೆಗೆ ನಂಟಿದೆ ಅನ್ನೋದರ ಒಂದು ವಾಗ್ದಾಳಿಯನ್ನು ಬಿಜೆಪಿ ನಡೆಸಿತ್ತು. ಈಗ ರಾಜು ಕಪ್ಪನೂರು ಕೇವಲ ಕಾಂಗ್ರೆಸ್ ಅಥವಾ ಬಿಜೆಪಿ ಕಾಂಗ್ರೆಸ್ ಮತ್ತು ಪ್ರಿಯಾಂಕ್ ಖರ್ಗೆಗೆ ಆಪ್ತರಲ್ಲ, ಬದಲಾಗಿ ಬಿಜೆಪಿ ನಾಯಕರ ಆಪ್ತರಲ್ವಾ? ಹಾಗಿದ್ರೆ ಇದಕ್ಕೇನು ಹೇಳ್ತೀರಿ ಅಂತ ಪ್ರಶ್ನಿಸಿದ್ದಾರೆ.